ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈವರೆಗೆ ಪಟ್ಟಣವನ್ನು ಸ್ವಚ್ಛಗೊಳಿಸುತ್ತಿದ್ದ ಪುರಸಭೆ ಪೌರ ಕಾರ್ಮಿಕರು ನಾಳೆ ನಡೆಯುವ 80ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಪಥಸಂಚಲನ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇದೇ ಪ್ರಪ್ರಥಮ ಬಾರಿಗೆ ಪಾಂಡುಪುರ ಪುರಸಭೆ ಪೌರ ಕಾರ್ಮಿಕರು ಪಥಸಂಚಲನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಸಮವಸ್ತ್ರ ವಿತರಣೆ ಮಾಡಲಾಯಿತು. ಸಮವಸ್ತ್ರದೊಂದಿಗೆ ನಾಳೆ ಬೆಳಗ್ಗೆ 8ರಿಂದ 9ಕ್ಕೆ ಪಥಸಂಚಲನ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರು, NCC ವಿದ್ಯಾರ್ಥಿಗಳು ಮತ್ತು ವಿವಿಧ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದಂತೆ ಅವರು ಕೂಡ ಪಥಸಂಚಲನದಲ್ಲಿ ಪಾಲ್ಗೊಳ್ಳುವುದು ವಿಶೇಷವಾಗಿದೆ. ಈ ಕುರಿತು ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರು, ಮೊದಲೆಲ್ಲ ಪಾಂಡುಪುರ ಪಟ್ಟಣದ ಕ್ರೀಡಾಂಗಣದಲ್ಲಿ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡ್ತಾಯಿದ್ರು. ಇನ್ನು ಮುಂದೆ ನಾಳೆ ಅವರು ಕೂಡ ಪಥಸಂಚಲನ ಮಾಡಲಿದ್ದಾರೆ. ಹಾಗಾಗಿ ಅವರಿಗೆ ಟೀ ಶರ್ಟು, ಶೂಸು, ಟೋಪಿ ಸೇರಿದಂತೆ ಸಮವಸ್ತ್ರನ ವಿತರಣೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ ಮೈದಾನದಲ್ಲಿ ಅವರು ಪಥಸಂಚಲನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಪರಿಸರ ಇಂಜಿನಿಯರ್ ಸಹನಾ, ಹಿರಿಯ ಆರೋಗ್ಯ ನಿರೀಕ್ಷಕಿ ಧನಲಕ್ಷ್ಮಿ, ಕಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಸೇರಿದಂತೆ ಪೌರ ಕಾರ್ಮಿಕ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಪಾಂಡುಪುರ ಪುರಸಭೆ ವ್ಯಾಪ್ತಿನಲ್ಲಿ ಸ್ವಚ್ಛತಾ ಸೈನಿಕರು ಅಂತ ಏನು ಗುರುತು ಮಾಡಿದ್ವಿ, ಅವರಿಂದ ಏನು ಪಥಸಂಚಲನವನ್ನು ಏನು ಈ ಹಿಂದೆ ಶಾಲಾ ಮಕ್ಕಳು ಮಾಡ್ತಾಯಿದ್ರು, NCC ಅವರು ಮಾಡ್ತಿದ್ರು, NSS ಅವರು ಮಾಡ್ತಿದ್ರು, ಪೊಲೀಸ್ ಮೂಲಕ ಮಾಡ್ತಾಯಿದ್ರು. ಪ್ರಪ್ರಥಮ ಬಾರಿಗೆ ಈ ಬಾರಿ ನಮ್ಮ ಪಾಂಡುಪುರ ಪುರಸಭೆ ವ್ಯಾಪ್ತಿನಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸ್ವಚ್ಛತಾ ಸೈನಿಕರನ್ನು ನಾವು ಪಥಸಂಚಲನಕ್ಕೆ ಸಿದ್ಧಗೊಳಿಸಿದ್ದೀವಿ. ಏನು ನಾಳೆ ಅಂದರೆ ಆಗಸ್ಟ್ 15 ನಡೀತದೆ. ಆ ಫ್ಲಾಗ್ ಡೇನಲ್ಲಿ ಮುಂಚಿತವಾಗಿ ಪಥಸಂಚಲನಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಆ ಸಿದ್ಧತೆಗೋಸ್ಕರ ಈಗಾಗಲೇ ಅವರಿಗೆ ಎಲ್ಲರೂ ಕೂಡ ಪರಿಕರಗಳನ್ನು ಕೊಡ್ತಾ ಇದ್ದೀವಿ. ಒಂದು ಹ್ಯಾಟ್, ಗ್ಲೌಸ್, ಏಪ್ರಾನ್ ಮತ್ತು ಅವರಿಗೆ ಸಿದ್ಧ ಉಡುಪುಗಳು ಅಂದರೆ ಏನು ಯೂನಿಫಾರ್ಮ್ಗಳನ್ನು ಈ ದಿನ ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಇದು ಪ್ರಥಮ ಬಾರಿ ಆಗಿರೋದ್ರಿಂದ ಎಲ್ಲರೂ ಕೂಡ ಉತ್ಸಾಹದಿಂದ ಆ ಪಥಸಂಚಲನದಲ್ಲಿ ಭಾಗವಹಿಸಬೇಕು. ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಆರೋಗ್ಯ ಇಲಾಖೆ ಮತ್ತು ಪರಿಸರ ಅಭಿಯಂತರು ತಯಾರಿಯನ್ನು ಮಾಡಿದರೆ ಇದು ಕೂಡ ನಮಗೆ ಸಂತೋಷ ಆಗ್ತದೆ. ನೋಡುವ ಈ ಬಾರಿನಲ್ಲಿ ಹೆಚ್ಚು ಒಂದು ಉತ್ಸಾಹಭರಿತವಾಗಿ ನಮ್ಮ ಕಾರ್ಮಿಕರು ಪಾಲ್ಗೊಳ್ಳುವಂಥ ನಿಟ್ಟಿನಲ್ಲಿ ನಾವು ಕೂಡ ಅದನ್ನು ನೋಡಿ ಸಂತೋಷ ಕೊಡಬೇಕು ಅಂತ ಹೇಳಿ ಈ ಬಟ್ಟೆಗಳನ್ನು, ಪರಿಕರಗಳನ್ನು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಸರಿ, ಪ್ರಥಮ ದಿನಾಚರಣೆಗಳಲ್ಲಿ ಮಾತ್ರ ನಾವು ನಮ್ಮ ಪೌರ ಕಾರ್ಮಿಕರು ಪಾಲ್ಗೊಳ್ತಾ ಇದ್ರು, ಜನಗಳು ನೋಡ್ತಾ ಇದ್ರು. ಪೌರ ಕಾರ್ಮಿಕ ದಿನಾಚರಣೆ ಮುಂದಿದೆ. ಪೌರ ಕಾರ್ಮಿಕರು ಏನಕ್ಕೆ ನಾವು ನೋಡ್ತಾ ಇದ್ದೀವಿ, ಬೆಳಗ್ಗೆ ಎದ್ದರೆ 5 ಗಂಟೆಗೆ 6 ಗಂಟೆಗೆ ಕೆಲಸವನ್ನು ಶುರು ಮಾಡಿ ಏನು ಮುಕ್ತಾಯ ಆಗ್ತದೆ ಅಲ್ಲಿ ಮಾತ್ರ ನೋಡ್ತೀವಿ. ಸ್ವಚ್ಛತೆಗೋಸ್ಕರ ಮಾಡ್ತಾ ಇದ್ದೀವಿ. ನಮ್ಮ ಪಥಸಂಚಲನಕ್ಕೂ ಕೂಡ ಇವರು ಯೋಗ್ಯರಿದ್ದಾರೆ. ನಾವು ಯಾವುದರಿಂದ ಕೂಡ ವಂಚಿತರಾಗಬಾರ್ದು ಅಂತ ಹೇಳಿ ಈ ಬಾರಿ ಮಂಜು ಬನ್ನಿ, ಈ ಕಡೆ ಮಂಜು ಬನ್ನಿ. ದಂಪತಿಗಳು ಬೇರೆ 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 ಬಂದ್ರಿ.
ಸರ್ ಇದೆಲ್ಲ ಯಾರ ಆಲೋಚನೆ ಅಂತ ಕೇಳ್ತೀವಿ, ಯಾರ್ದು ಪ್ಲಾನ್? ಈಗ ಹೌದಾ, ಇನ್ಯಾರ್ದು? ಇನ್ಸ್ಪೆಕ್ಟ್ರು ಯಂಗ್ಸ್ಟರ್ಸ್ ಇದ್ದಾರೆ, ಆಯ್ತು. ಆಯ್ತಾ, ಪರಿಸರ ಇನ್ಸ್ಪೆಕ್ಟ್ರು ಯಂಗ್ಸ್ಟರ್ಸ್ ಇದ್ದಾರೆ. ನಾವು ಕೂಡ ಇದಕ್ಕಿಂತ ಒಂದು ವಿನೂತನ ಪ್ರಯತ್ನ ಆಗ್ತಿತ್ತು. ಹೊಸದಾಗಿ ಏನಾದರೂ ಇದು ಕ್ಯಾಪ್ಟನ್ ಅಂದ್ರೆ ಮುಂದೆ ಅವ್ರು ಯಾರು? ಸರ್ ಲೀಡರ್ ಅಂತ ಒಬ್ಬರು ಈಶ್ವರ ಇದ್ದಾರೆ, ಮತ್ತೆ ಗೌಡ. ಅವರಿಗೆಲ್ಲ ಈಗಾಗಲೇ ಸರ್ ಕಳೆದ 15 ದಿನದಿಂದಲೂ ಅವರಿಗೆ ಗ್ರೌಂಡ್ಸಲ್ಲೇ ನಾವು ಪ್ರಾಕ್ಟೀಸ್ ಸರಿ, ಸರಿ. ಶಾಲಾ ಕಾಲೇಜುಗಳಲ್ಲಿ ಚಿಕ್ಕಂದಿನಿಂದಲೇ ಅವರಿಗೆ ಶಿಸ್ತನ್ನ ಕಲಿಸ್ತಾರೆ. ನಮ್ಮ ಪೌರ ಕಾರ್ಮಿಕರಿಗೆ ಶಿಸ್ತು ಕಲಿತೆ ಇದ್ರೂ ಕೂಡ ಇವಾಗ ಶಿಸ್ತನ್ನ ಕಲಿಸಿ ಅವರಿಗೆ ಪಥಸಂಚಲನ ಸಿದ್ಧಗೊಳಿಸುವ. ಥ್ಯಾಂಕ್ ಯು. ಓಕೆ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಮ್ಮ ಪೌರ ಕಾರ್ಮಿಕರಿಂದ ಪಥಸಂಚಲನ ಕಾರ್ಯಕ್ರಮ ಇದೆ. ಇದಕ್ಕೆ ನಾವು ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಮ್ಮನ್ನು ಏನು ಸ್ವಚ್ಛ ಸೈನಿಕರು ಅಂತ ಆಲ್ರೆಡಿ ಎಲ್ಲ ನಮ್ಮನ್ನು ಸ್ವಚ್ಛ ಸೈನಿಕರು ಅಂತ ಕೂಗ್ತಾ ಇದ್ದಾರೆ. ನಾವು ಒಂದು ಈ ದೇಶಕ್ಕೆ, ಧ್ವಜಕ್ಕೆ ಹಾಗೂ ಅಲ್ಲಿರುವಂಥ ಅಧಿಕಾರಿ ವರ್ಗಕ್ಕೆ ನಾವು ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ವರ್ಷದ ಅಂಗವಾಗಿ ಪ್ರತಿ ವರ್ಷ ಸ್ಟೇಡಿಯಮಲ್ಲಿ ನಾವು ಸ್ವಚ್ಛತೆ ಕಾರ್ಯವನ್ನು ನಿರ್ವಹಿಸ್ತಿದ್ದೆವು. ಈ ವರ್ಷ ನಾವು ಕೂಡ ಎಲ್ಲರಂತೆ ಪಥಸಂಚಲನ ಮಾಡಿ ನಾವು ಇದ್ದೀವಿ ಅಂತ ಒಂದು ತೋರಿಸ್ಕೊಳ್ಳೋದಕ್ಕೆ ತುಂಬ ಸಹಾಯಕವಾಗಿ ಚೀಫ್ ಆಫೀಸರ್ ಸಾಹೇಬರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಸಾಹೇಬರು, ಪರಿಸರ ಇಲಾಖೆ ಮೇಡಮು ಎಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಅದರಿಂದ ಈ ಪರಿಕರಗಳನ್ನು ಕೊಟ್ಟು ನಮಗಿನ್ನೂ ಪ್ರೋತ್ಸಾಹಿಸಿದ್ದಾರೆ. ಸೋಮಶೇಖರ, ನಾನು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತನ ಕೆಲಸ ಮಾಡ್ತಿದ್ದೀನಿ. ನಾನು ಈ ಸಮಾಜದಲ್ಲಿ ತನ್ನ ನಿಜ ಜೀವನಕ್ಕೆ ತನ್ನ ಇಟ್ಟು ಬಟ್ಟೆಯನ್ನು ಉಡಿಸ್ಕೊಂಡು ತಾನು ಜೀವನ ಮಾಡ್ತಿದ್ರು ಕೂಡ ಈ ಸಮಾಜ ಎಲ್ಲ ಮನುಷ್ಯರಾಗೆ ಪೌರ ಕಾರ್ಮಿಕರ ಸಮಾಜದಲ್ಲಿ ಕಾಣಕ್ಕೆ ತುಂಬ ನೆಗ್ಲೆಕ್ಟ್ ಮಾಡ್ತದೆ ಮತ್ತು ಅಸಹ್ಯ ಕಾಣ್ತದೆ. ಆ ಸ್ಥಿತಿನಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಪಾಂಡಪುರದಲ್ಲಿ ನಮ್ಮ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರನ್ನು ಎಲ್ಲ ಜನರಾಗೆ ಪದಚಲನ ಮಾಡಲಿಕ್ಕೆ ಇವತ್ತು ನಿಜವಾಗ್ಲೂ ಶ್ರಮ ಹಾಕಿ ಆ ಆಲೋಚನೆ ಪೂರ್ವಕವಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ಪೂರ್ವಕವಾಗಿ ಕೆಲಸ ಮಾಡಿದಂಥ ಮುಖ್ಯಾಧಿಕಾರಿ ಸದಸ್ಯರವ್ರಿಗೆ ಹಾಗೂ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಅಂತಂದರೆ, ಆಕಸ್ಮಿಕವಾಗಿ ಒಂದು ಹಾವು ನನ್ನ ಪಕ್ಕದಲ್ಲಿದ್ದು ಕಚ್ಚಿಗೆ ಬಂದಾಗ ನಾನು ಸಡನ್ನಾಗಿ ನಾನು ಬದುಕಬಿಟ್ಟಾಗ ನನ್ನ ಜೀವ ಉಳಿಸ್ಕೊತಲ್ಲ ಅಂತ ಎಷ್ಟು ಖುಷಿ ಪಡ್ತೀನೋ, ಇವತ್ತು ಪೌರ ಕಾರ್ಮಿಕರ ಕೈಲಿ ನಿಜವಾಗ್ಲೂ ಇವತ್ತು ಪಥಚಲನ ಮಾಡ್ತಿರೋದು ಈ ರಾಜ್ಯಕ್ಕೆ ಹೊಸ ಮಾದರಿಯಾಗಲಿ, ಇದೇ ಥರ ಇಡೀ ರಾಜ್ಯದ ಎಲ್ಲ ಪೌರ ಕಾರ್ಮಿಕರಿಗೂ ಈ ಅವಕಾಶ ದೊರಕಲಿ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊತೀನಿ.